ವೀಕ್ಷಕರೇ, ಇವತ್ತು ನಾವು ಒಂದು ವಿಚಿತ್ರ ಹಾಗೂ ಅಷ್ಟೇ ಅದ್ಭುತವಾದಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸಾಗರದಳದಲ್ಲಿ ಒಂದು ದೊಡ್ಡ ಗಾತ್ರದ ಹಾವೊಂದು ವಾಸ ಮಾಡ್ತಿದೆ ಅಂತ ಭಾವಿಸ್ಕೊಳ್ಳಿ. ಇದರ ಭೀಕರ ಸ್ವರೂಪ ಹಾಗೂ ದೊಡ್ಡ ಗಾತ್ರದಿಂದಾಗಿ ಸಾಗರದ ಯಾವುದೇ ಜಲಚರಗಳು ಇದರ ಸಮೀಪ ಬರೋದಿಲ್ಲ. ಇದು ಯಾರು ಕೂಡ ತಲುಪಲಾರದಷ್ಟು ಆಳದಲ್ಲಿ ಹಾಗೂ ಸಾಗರಗಳ ತಳದಲ್ಲಿ ರಹಸ್ಯವಾಗಿ ಜೀವಿಸ್ತಾ ಇದೆ. ಅಪ್ಪಿತಪ್ಪಿ ಇದೇನಾದ್ರೂ ಮೇಲ್ ಬಂತು ಅಂದ್ರೆ ಆಗ ಭೂಮಿಯ ಮೇಲೆ ಸುನಾಮಿಗಳು ಹಾಗೂ ದೊಡ್ಡ ದೊಡ್ಡ ಭೂಕಂಪಗಳೇ ಸಂಭವಿಸ್ತವೆ. ಈ ರೀತಿ ಭೂಮಿಯ ಮೇಲೆ ಜಲ ಪ್ರಳಯವನ್ನೇ ಉಂಟು ಮಾಡಬಲ್ಲಂತ ಈ ಭೀಕರ ಸ್ವರೂಪದ ಹಾವಿನ ಹೆಸರೇ ಲಿವಿಯೇತನ್. ಈ ಒಂದು ಹಾವಿನ ಬಗ್ಗೆ ಇತ್ತೀಚೆಗೆ ಬಹಳ ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಹುಶಃ ಈ ಒಂದು ಕಾಲ್ಪನಿಕ ಜೀವಿಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಅಷ್ಟಾಗಿ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ನಾವು ಬಹಳ ಇತ್ತೀಚೆಗೆ ಮಾಡದಂತ ಒಂದು ವಿಡಿಯೋದಲ್ಲಿ ಈ ಹಾವಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಉಲ್ಲೇಖವನ್ನ ಮಾಡಿದ್ವಿ. ಇದರ ಜೊತೆ ಈಗ ಸಮುದ್ರ ತೀರದಲ್ಲಿ ಅಚಾನಕ್ ಆಗಿ ಕಾಣುತ್ತಿರುವಂತಹ ಒಂದಷ್ಟು ಇತರೆ ವಿಚಿತ್ರ ಜಲಚರಗಳ ಬಗ್ಗೆ ಕೂಡ ತಿಳಿಸಿದ್ವಿ. ಈ ಒಂದು ಅಪರೂಪದ ಜಲಚರಗಳು ಈಗ ಈ ರೀತಿ ಸಾಗರಗಳ ದಡದಲ್ಲಿ ಕಾಣಿಸ್ಕೊಳ್ತಿರೋದು ಅಷ್ಟೇನು ಶುಭ ಶಕುನ ಅಲ್ಲ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಏನಾದ್ರೂ ಅಪಾಯವನ್ನ ಹಾಗೂ ಅಪಾಯದ ಮುನ್ಸೂಚನೆಯನ್ನ ಇವು ಹೊತ್ತು ತರ್ತವೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಯಹೂದಿಗಳ ನಂಬಿಕೆಯಲ್ಲಿ ಈ ರೀತಿಯ ಲಿವಿಯೇಥನ್ ಎನ್ನುವಂತ ಒಂದು ಕಾಲ್ಪನಿಕ ಜೀವಿಯ ಉಲ್ಲೇಖ ಬರುತ್ತೆ. ಈಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಡೆ ಈ ಒಂದು ಹಾವಿನದೇ ಸುದ್ದಿ. ವೀಕ್ಷಕರೇ, ಈ ಒಂದು ಹಾವಿನ ಬಗ್ಗೆ ಇರುವಂತ ವಿವರವಾದ್ರೂ ಏನು, ಇದು ಯಾವ ರೀತಿ ಅಪಾಯವನ್ನು ತರುತ್ತೆ, ಯಾಕೆ ತರುತ್ತೆ ಹಾಗೂ ಜಗತ್ತಿನ ಯಾವ ಯಾವ ನಂಬಿಕೆಗಳಲ್ಲಿ ಈ ಜೀವಿಯ ಉಲ್ಲೇಖ ಬರುತ್ತೆ ಎಂಬ ಮುಂತಾದ ರೋಚಕ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವಿಶೇಷವಾಗಿ ಯಹೂದಿಗಳ ಪುರಾಣಗಳಲ್ಲಿ ಹಾಗೂ ಅವರ ಧಾರ್ಮಿಕ ನಂಬಿಕೆಗಳಲ್ಲಿ ಈ ಒಂದು ಜೀವಿಯ ವಿವರಣೆ ಬರುತ್ತೆ. ಅವ್ರ ಪ್ರಕಾರ ಇಲ್ಲಿಂದ ಸುಮಾರು 3000 ವರ್ಷಗಳ ಹಿಂದೆ ಅವರ ದೇವರು ಜಗತ್ತನ್ನ ಸೃಷ್ಟಿ ಮಾಡುವಾಗ ಈ ಸೃಷ್ಟಿಯ ಕ್ರಿಯೆ ಶುರುವಾದಂತ 3ನೇ ದಿನದಂದು ಅವನಿಂದಲೇ ಆ ಒಂದು ಭಯಾನಕವಾದಂತ ಉಗ್ರ ಸ್ವರೂಪದ ಜೀವಿ ಸೃಷ್ಟಿಯಾಗುತ್ತೆ. ನೋಡೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಮುಳ್ಳುಗಳನ್ನ ಹೊಂದಿರುವಂತ ಇದು ಕೆಂಪಾದ ಕಣ್ಣುಗಳಿಂದ ಬಹಳ ಭೀಕರವಾಗಿ ಕಾಣ್ತಾ ಇತ್ತು ಹಾಗೂ ತನ್ನ ಬಾಯಿಂದ ಬೆಂಕಿಯ ಕೆಂಡಗಳನ್ನ ಮತ್ತು ಜ್ವಾಲೆಗಳನ್ನ ಉಗುಳ್ತಾ ಇದ್ದಂತ ಇದು ಚೀನಾದ ಜನರ ಸಂಸ್ಕೃತಿಯಲ್ಲಿ ಬರುವಂತ ಡ್ರ್ಯಾಗನ್ ರೀತಿನೇ ಕಾಣ್ತಾ ಇತ್ತು. ಇದನ್ನ ಸಮಸ್ತ ಭೂಮಂಡಲದಲ್ಲಿ ನಾಶ ಮಾಡಬಲ್ಲಂತ ಶಕ್ತಿ ಇರುವಂತ ಯಾವುದೇ ಮನುಷ್ಯ ಕೂಡ ಅಸ್ತಿತ್ವದಲ್ಲಿ ಇಲ್ಲ. ಅಂದ್ರೆ ಭೂಮಿಯ ಮೇಲಿರುವಂತ ಯಾರಿಂದನೂ ಕೂಡ ಇದನ್ನ ನಾಶ ಮಾಡಲಾಗದಷ್ಟು ಶಕ್ತಿಶಾಲಿಯಾಗಿ ಯಹೂದಿಗಳ ದೇವರು ಇದನ್ನ ಸೃಷ್ಟಿ ಮಾಡಿದ. ಅವನು ಇಲ್ಲಿ ಈ ರೀತಿಯ 2 ಹಾವುಗಳನ್ನ ಸಾಗರಗಳಲ್ಲಿ ಸೃಷ್ಟಿ ಮಾಡಿದ್ದಾಗಿ ಅವರ ಪುರಾಣಗಳು ಹೇಳ್ತವೆ. ಭೂಮಿಯ ಮೇಲೆ ಒಳಿತು ಹಾಗೂ ಕೆಡುಕುಗಳ ಸಾಮರಸ್ಯವನ್ನ ಹಾಗೂ ಅವುಗಳ ಸಮಾಗಮವನ್ನ ಸಾಧಿಸುವಂತ ಸಲುವಾಗಿ ಈ ಭಯಾನಕ ಗಾತ್ರದ ಹಾವುಗಳನ್ನ ಅವನು ಸೃಷ್ಟಿ ಮಾಡಿದ್ದ ಎಂಬುದು ಯಹೂದಿಗಳ ನಂಬಿಕೆ. ಇಂಥ ಒಂದು ಹಾವಿದ್ರೇನೆ ಸಾಕಷ್ಟು ತೊಂದರೆ ಹಾಗೂ ಅಪಾಯ ಎದುರಾಗುತ್ತೆ. ಇನ್ನು ಇಂಥ 2 ಹಾವುಗಳು ಒಟ್ಟಿಗೆ ವಾಸ ಇದ್ರೆ ಅದರಿಂದ ಆಗುವಂತ ಹಾನಿಯನ್ನ ಊಹೆ ಮಾಡೋದು ಕೂಡ ಕಷ್ಟ. ಯಾರಿಂದಲೂ ಕೂಡ ನಾಶವಾಗದ ಹಾಗೆ ತೀವ್ರ ತರಹದ ಶಕ್ತಿ ಹೊಂದಿದಂತ ಈ ಒಂದು ಹಾವುಗಳ ಅಗಾಧವಾದಂತ ಬಲವನ್ನ ದೇವರು ಗಮನಿಸಿದ್ದ. ಹೀಗೇನೆ ಬಿಟ್ಟರೆ ಇವು ಜಗತ್ತನ್ನೇ ನಾಶ ಮಾಡಿ ತನ್ನೆಲ್ಲ ಸೃಷ್ಟಿಯನ್ನ ನುಂಗ್ ಹಾಕ್ತವೆ ಅನ್ನುವಂತ ಆತಂಕ ಅವನಿಗೂ ಬಂದಿತ್ತು. ಈ ಒಂದು ಅಭಿಪ್ರಾಯ ಬಂದ ತಕ್ಷಣ ತಾನೇ ಸೃಷ್ಟಿ ಮಾಡದಂತ ಹಾವುಗಳ ಪೈಕಿ ಒಂದು ಹಾವನ್ನ ಸ್ವತಃ ದೇವರೇ ನಾಶ ಮಾಡಿದ್ದ. ಒಂದು ಹಾವಿನ ನಾಶ ಏನೋ ಆಯ್ತು. ಇನ್ನುಳಿದಂತ ಆ ಇನ್ನೊಂದು ಹಾವಿನ ಹೆಸರೇ ಲಿವಿಯೇಥನ್. ಈ ಒಂದು ಹಾವು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಾಗರಗಳ ತಳದಲ್ಲಿ ಇನ್ನೂ ಜೀವಂತವಾಗಿ ಹಾಗೂ ಅಜ್ಞಾತವಾಗಿ ವಾಸವಿದೆ ಅನ್ನೋದು ಅವರ ನಂಬಿಕೆ. ಇದು ಸಾಗರಗಳ ಅತ್ಯಂತ ಆಳದ ಕಂದಕಗಳಲ್ಲಿ ಹಾಗೂ ತುಂಬಾ ಡೀಪ್ ಆದಂತ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದೆ. ಇದೇನಾದ್ರೂ ಒಂದು ಸಲ ಮೇಲ್ ಬಂದ್ರೆ ಜಗತ್ತಿನ ವಿನಾಶ ಶುರುವಾಗುತ್ತೆ. ಆಗ ಭೂಮಿಯ ಮೇಲೆ ಭಯಂಕರ ಗಾತ್ರದ ಸುನಾಮಿಗಳು ಮತ್ತು ಊಹೆಗೂ ಕೂಡ ನಿಲ್ತಂತ ಗಂಭೀರ ಸ್ವರೂಪದ ಭೂಕಂಪಗಳು ಘಟಿಸ್ತವೆ. ಜಲ ಪ್ರಳಯದಿಂದ ಇಡೀ ಭೂಮಿಯೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಇದು ಸಮುದ್ರದ ಆಳದಿಂದ ನೀರಿನ ಮೇಲ್ಮೈಗೆ ಬಂದಾಗ ಇದರ ಕಣ್ಣು ಹಾಗೂ ಇದರ ಮೈ ಗಾಢವಾದಂತ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತೆ ಹಾಗೂ ಇದರ ಬಾಯಿಯ ಒಳಗಿಂದ ನಿರಂತರವಾಗಿ ಅಗ್ನಿಯ ಜ್ವಾಲೆ ಸಿಡಿತಾ ಇರುತ್ತೆ. ನೀರಿನ ಒಳಗಿದ್ದು ಕೂಡ ಇದು ತನ್ನ ಬಾಯಿಯ ಮೂಲಕ ಬೆಂಕಿಯನ್ನು ಉಗುಳೋದಕ್ಕೆ ಸಮರ್ಥವಾಗಿರುತ್ತೆ. ಇದರ ಉದ್ದ ಸುಮಾರು 400 ಕಿಲೋಮೀಟರ್ಗಿಂತನೂ ಕೂಡ ಹೆಚ್ಚು ಅಂತ ಹೇಳಲಾಗುತ್ತೆ. ಇದು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತ ಸಮಯದಲ್ಲಿ ಇಲ್ಲಿ ಚಿತ್ರ ವಿಚಿತ್ರ ಹಾಗೂ ನಂಬೋದಕ್ಕೆ ಸಾಧ್ಯವಾಗದಂತ ಸಂಗತಿಗಳು ಜರುಗ್ತವೆ. ಆ ಒಂದು ಸಮಯದಲ್ಲಿ ಇಲ್ಲಿಯ ಸಾಕಷ್ಟು ತಾಯಂದರು ತಾವು ಹೆತ್ತ ಮಕ್ಕಳನ್ನೇ ಮಾರಾಟಕ್ಕೆ ಇಡ್ತಾರೆ. ಭೂಮಿಯ ಮೇಲೆ ಭಯಂಕರವಾದಂತ ಪ್ರಕೃತಿ ವಿಕೋಪಗಳು ಕೂಡ ಉಂಟಾಗ್ತವೆ. ಈ ಒಂದು ಹಾವಿನಿಂದ ಆಗುವಂತ ಹಾನಿಯನ್ನ ಭೂಮಿಯಾಗ್ಲಿ ಭೂಮಿಯ ಮೇಲೆ ವಾಸ ಮಾಡುವಂತ ಜನರಾಗ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಜಗತ್ ವಿನಾಶಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಈ ಒಂದು ಹಾವಿಗೆ ಮೈತುಂಬ ಮುಳ್ಳುಗಳು ಹಾಗೂ ಹುರುಪೆಗಳು ಮಾತ್ರವಲ್ಲದೆ ರೆಕ್ಕೆಗಳು ಕೂಡ ಇರ್ತಾವಂತೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಭೂಮಿಯ ಮೇಲಿರುವಂತ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಭೂಮಿಯ ಮೇಲಿರುವಂತ ಒಳ್ಳೆಯ ಜನ ಮಾತ್ರ ಇದನ್ನ ತಡೆಯೋದಿಕ್ಕೆ ಸಾಧ್ಯ. ಯಹೂದಿಗಳ ನಂಬಿಕೆ ಪ್ರಕಾರ ಈ ಒಂದು ಸಮಯದಲ್ಲಿ ಈ ಒಂದು ಹಾವಿನಿಂದ ಭೂಮಿಯ ಮೇಲೆ ವಾಸ ಮಾಡೋದಕ್ಕೆ ಜನ ತುಂಬಾ ಕಷ್ಟಪಡಬೇಕಾಗುತ್ತೆ. ಆಗ ಭೂಮಿಯ ಮೇಲಿರುವಂತ ಒಳ್ಳೆಯ ಜನರನ್ನ ಮಾತ್ರ ದೇವರು ರಕ್ಷಿಸಿ ಅವ್ರಿಗೆ ಸ್ವರ್ಗದಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ ಹಾಗೂ ತಾನೇ ಕೆಳಗೆ ಇಳಿದು ಬಂದು ಉಗ್ರ ಸ್ವರೂಪದಿಂದ ಇಷ್ಟ ಬಂದ ಹಾಗೆ ವರ್ತನೆ ಮಾಡುವಂತ ಈ ಒಂದು ಹಾವನ್ನ ತಾನೇ ಅದರ ಎದುರುಗಡೆ ನಿಂತು ನಾಶ ಮಾಡ್ತಾನಂತೆ.
ಈ ಒಂದು ಹಾವಿನ ನಾಶ ಯಹೂದಿಗಳ ದೇವರಿಂದ ಮಾತ್ರ ಸಾಧ್ಯ. ಒಟ್ಟಾರೆ ಈ ಒಂದು ಹಾವು ಭೂಮಿಯ ಮೇಲಿನ ಎಲ್ಲಾ ಕೆಡುಗುಗಳ ಮತ್ತು ಕೆಟ್ಟ ವಿಷಯಗಳ ಒಂದು ಸಂಕೇತ ಅಂತ ಈ ಯಹೂದಿಗಳು ನಂಬ್ತಾರೆ. ಮನುಷ್ಯನ ಮನಸ್ಸಲ್ಲಿರುವಂತ ಸ್ವಾರ್ಥ, ದ್ವೇಷ, ಅಸೂಯೆ, ಅಸಹನೆ, ಆಕ್ರೋಶ, ಭ್ರಷ್ಟತೆ ಇವೆಲ್ಲ ಮಾತ್ರ ಅಲ್ಲದೆ ನಾನು, ನನ್ನದು, ನನ್ನಿಂದನೇ ಅನ್ನುವಂತ ಎಲ್ಲಾ ವಿಧದ ಅಹಂಭಾವದ ಒಟ್ಟಾರೆ ಸ್ವರೂಪನೇ ಈ ಒಂದು ಲಿವಿಯೇಥನ್ ಅನ್ನುವಂತ ಹಾವು. ಮನುಷ್ಯನಲ್ಲಿ ಇರುವಂತ ಈ ಒಂದು ಕೆಟ್ಟ ಗುಣದ ನಾಶವನ್ನೇ ಲಿವಿಯೇಥನ್ ಹಾವಿನ ನಾಶಕ್ಕೆ ಯಹೂದಿಯರು ಹೋಲಿಸ್ತಾರೆ. ಈ ಒಂದು ಹಾವಿನ ನಾಶದ ನಂತರ ಭೂಮಿಯ ಮೇಲೆ ಮತ್ತೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳುತ್ತೆ ಹಾಗೂ ಇಡೀ ಭೂಮಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಈ ಒಂದು ಹಾವು ನಾಶವಾದ ನಂತರ ಭೂಮಿಯ ಮೇಲೆ ಕೇವಲ ಒಳ್ಳೆಯ ಜನ ಮಾತ್ರ ಉಳಿತಾರೆ. ನ್ಯಾಯ ಹಾಗೂ ಸತ್ಯದಿಂದ ಜೀವನ ಮಾಡುವಂತ ಯೋಗ್ಯ ಮಂದಿಯ ಆವಾಸ ಸ್ಥಾನಕ್ಕಾಗಿ ಭೂಮಿ ಆಗ ಕಂಗೊಳಿಸುತ್ತೆ. ಕೆಟ್ಟದ್ದರ ನಾಶದ ಸಂತೋಷಾರ್ಥಕವಾಗಿ ಭೂಮಿಯ ಮೇಲೆ ಜನ ಹಾಗೂ ದೇವರು ಇಬ್ರು ಸೇರಿ ಕೊನೆ ಸಲ ಒಟ್ಟಿಗೆ ಕುಳಿತು ಕೊನೆಯ ಭೋಜನವನ್ನ ಸೇವನೆ ಮಾಡ್ತಾರೆ. ಇದು ಸ್ವರ್ಗಕ್ಕೆ ಸಮಾನ ಎನ್ನುವಂತ ನಂಬಿಕೆ ಅವರಲ್ಲಿದೆ. ನಾವು ನಂಬಿದಂತ ದೇವರನ್ನ ಒಲಿಸಿಕೊಳ್ಳುವಂತ ಅಂತಿಮ ಮಾರ್ಗ ಇದು ಅಂತ ಯಹೂದಿಯರು ಇವತ್ಗೂ ನಂಬ್ತಾರೆ. ವೀಕ್ಷಕರೇ, ಇದಿಷ್ಟು ಯಹೂದಿಗಳ ನಂಬಿಕೆ ಆದರೆ ಇದೇ ಹಾವನ್ನ ಕ್ರೈಸ್ತರ ಬೈಬಲ್ನಲ್ಲಿ ಸೈತಾನ್ ಅಂತ ಕರೆಯಲಾಗಿದೆ. ಇದು ಬೈಬಲ್ನಲ್ಲಿ ಬರುವಂತ ಆಡಮ್ ಹಾಗೂ ಈವ್ ಎಂಬ ದಂಪತಿಗೆ ದೇವರು ನಿಷಿದ್ಧ ಅಂತ ಹೇಳಲಾದಂತ ಹಣ್ಣನ್ನು ತಿನ್ನೋದಕ್ಕೆ ಪ್ರೇರೇಪಿಸಿ ದೇವರ ಕೋಪಕ್ಕೆ ಅವರು ಗುರಿಯಾಗುವಂತೆ ಮಾಡುತ್ತೆ. ಲೂಸಿಫರ್ ಹಾಗೂ ಲಿವಿಯೇಥನ್ ಹಾವುಗಳ ಇನ್ನೊಂದು ರೂಪನೇ ಈ ಸೈತಾನ್ ಅಂತ ಹೇಳಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ವಾರಗಳಿಂದ ವೈರಲ್ ಆಗ್ತಿರುವಂತ ಇನ್ನಿತರ ಜಲಚರಗಳಂತೆ ಅವು ಡೀಪ್ ಸಿ, ಓರ್ಫಿಶ್ ಹಾಗೂ ಟ್ಯಾಂಗ್ಲರ್ ಮೀನುಗಳು. ಇವು ಇದ್ದಕ್ಕಿದ್ದ ಹಾಗೆ ಈಗ ಸಮುದ್ರಗಳ ದಡದಲ್ಲಿ ಕಾಣಿಸಿಕೊಂಡು ಜನರ ಅಚ್ಚರಿಗೆ ಕಾರಣ ಆಗಿವೆ. ಈ ಎರಡು ಮೀನುಗಳ ಬಗ್ಗೆ ಬಹಳ ಇತ್ತೀಚೆಗೆ ಇದೇ ಒಂದು ನಿಮ್ಮ ವಾಹಿನಿಯಲ್ಲಿ ನಾವು ಪ್ರತ್ಯೇಕ ವಿಡಿಯೋವನ್ನ ಮಾಡಿದ್ವಿ. ನೀವಿನ್ನು ಅದನ್ನ ನೋಡಿಲ್ಲ ಅಂದ್ರೆ ಅದನ್ನ ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ಓರ್ಫಿಶ್ ಇದೆಯಲ್ಲ, ಇದು ಕತ್ತಿಯಾಗಿ ಚೂಪಾಗಿ ತೆಳ್ಳಗೆ ಹೊಳೆಯುತ್ತೆ. ಇದು ಪೂರ್ಣವಾಗಿ ಬೆಳೆದ್ರೆ 6-7 ಅಡಿಗಿಂತನೂ ಕೂಡ ಉದ್ದಕ್ಕೆ ಬೆಳೆಯುತ್ತೆ. ಇದು ಉದ್ದಕ್ಕೆ ನುಣುಪಾಗಿ ಇರೋದ್ರಿಂದ ಇದನ್ನ ಸಾಕಷ್ಟು ಜನ ಹಾವು ಅಂತಾನೆ ಭಾವಿಸಿದ್ದಾರೆ. ಆದ್ರೆ ಇದು ಹಾವಲ್ಲ, ಇದೊಂದು ಮೀನು. ಇಂಟರ್ನೆಟ್ ಇಲ್ಲದಂತ ಸಮಯದಲ್ಲಿ ಅಂದ್ರೆ ಬಹಳ ವರ್ಷಗಳ ಮೊದಲು ಸಮುದ್ರ ಸಾಗರಗಳ ಮೇಲೆ ಸಂಚಾರವನ್ನ ಮಾಡ್ತಿದ್ದಂತ ಕೆಲವು ಜನ ನಾವಿಕರು ಹಾಗೂ ಕಡಲ್ಗಳ್ಳರು ಆಗಾಗ ಈ ಒಂದು ಹಾವನ್ನ ಗಮನಿಸ್ತಾ ಇದ್ರು. ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ದಿರೋದ್ರಿಂದ ಇದರ ಆಕಾರ ಹಾಗೂ ಇದು ನೀರಲ್ಲಿ ಈಜುವಂತ ಶೈಲಿಯನ್ನ ಗಮನಿಸಿ ಇದೊಂದು ಹಾವೇ ಇರಬಹುದು ಅಂತ ಅವರು ತಿಳ್ಕೊಂಡಿದ್ರು. ಎಷ್ಟೋ ಕಡೆ ಇದನ್ನು ಹಾವು ಅಂತಾನೆ ಕರೆಯಲಾಗಿದೆ. ಈ ಒಂದು ಮೀನು ಸಮುದ್ರದ ಮೇಲೆ ಬಂದು ಯಾರಿಗಾದ್ರೂ ಕಾಣಿಸಿದ್ರೆ ಅಥವಾ ಸಮುದ್ರದ ತಳದಿಂದ ನಿಗೂಢ ರೀತಿಯಲ್ಲಿ ಮೇಲೆ ಬಂದ್ರೆ ಏನಾದ್ರೂ ಮಹತ್ವದ ಅಪಾಯ ಸಂಭವಿಸುತ್ತೆ ಅನ್ನೋದು ಬಹಳಷ್ಟು ಜನರಲ್ಲಿ ಇರುವಂತ ನಂಬಿಕೆ. ಇಂಥ ನಂಬಿಕೆಗಳು ಜಪಾನ್ ಹಾಗೂ ಇತರ ಕಡೆ ಇವತ್ತಿಗೂ ಚಾಲ್ತಿಯಲ್ಲಿವೆ. ಎಷ್ಟೋ ಗುಹಾಚಿತ್ರಗಳಲ್ಲಿ ಹಾಗೂ ಕಲ್ಲಿನ ಮೇಲೆ ಹಳೆಯ ಚಿತ್ರಲಿಪಿಗಳಲ್ಲಿ ಇದ್ರ ಬಗ್ಗೆ ಕೆತ್ತಲಾಗಿದೆ. ಯಹೂದಿಗಳ ನಂಬಿಕೆಯಲ್ಲಿ ಬರುವಂತ ಲಿವಿಯೇಥನ್ ಹಾವಿಗೂ ಹಾಗೂ ಈ ಒಂದು ಓರ್ಫಿಶ್ಗೂ ಏನೋ ಒಂದು ನಿಗೂಢ ಸಂಬಂಧ ಇದೆ ಅಂತ ನಂಬಲಾಗಿದೆ. ಕಾಲಾನುಕ್ರಮದಲ್ಲಿ ಲಿವಿಯೇಥನ್ ಜೀವಿನೇ ಈಗ ಈ ಓರ್ಫಿಶ್ ಆಗಿ ವಿಕಾಸಗೊಂಡಿರಬಹುದು ಅನ್ನೋದು ಅನೇಕರ ಅಭಿಪ್ರಾಯ. ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂತ ಇನ್ನೊಂದು ಜೀವಿ ಕೂಡ ಇದೆ. ವೀಕ್ಷಕರೇ, ಈ ಒಂದು ನಕ್ಷೆಯಲ್ಲಿ ನೀವು ಗಮನಿಸಿದಂತೆ ಇದನ್ನ ಸ್ಕೋಟಿಯಾ ಪ್ಲೇಟ್ ಅಂತ ಕರೀತಾರೆ. ಇದು ಮೇಲ್ನೋಟಕ್ಕೆ ಹಾವಿನ ತಲೆಯ ಆಕಾರದಂತಾನೆ ಕಾಣಿಸುತ್ತೆ. ಆದ್ರೆ ಇದು ಮಿಲಿಯಂತರ ವರ್ಷಗಳಲ್ಲಿ ನೈಸರ್ಗಿಕವಾಗಿ ತಾಂತಾನೆ ರೂಪುಗೊಂಡಂತ ಒಂದು ಆಕಾರ. ಇದು ಸ್ವಾಭಾವಿಕವಾಗಿ ಮತ್ತು ಭೌಗೋಳವಾಗಿ ರೂಪುಗೊಂಡಂತ ಸಾಗರದ ಒಂದು ಟೆಕ್ಟೋನಿಕ್ ಪ್ಲೇಟ್. ಇದು ಅಟ್ಲಾಂಟಿಕ್ ಸಾಗರ ಮತ್ತು ದಕ್ಷಿಣ ಅಮೆರಿಕಗಳ ನಡುಮಧ್ಯ ಬರುತ್ತೆ. ಇದರ ವಿಸ್ತೀರ್ಣ ಸುಮಾರು 100 ಅಥವಾ 150 ಕಿಲೋಮೀಟರ್ಗಳಷ್ಟು ಇರಬಹುದು. ಡ್ರೋನ್ ದೃಶ್ಯಾವಳಿಯಲ್ಲಿ ಇದು ಮೇಲಿನಿಂದ ಸೇಮ್ ಹಾವಿನ ತಲೆ ಆಕಾರದಲ್ಲೇನೆ ಕಾಣಿಸುತ್ತೆ. ಇದೇ ಈ ಲಿವಿಯೇಥನ್ ಹಾವಿನ ರೂಪ ಇರಬಹುದು ಅಂತ ಭಾವಿಸಲಾಗಿದೆ. ಸಾಕಷ್ಟು ಜನರ ನಂಬಿಕೆಗಳಲ್ಲಿ ಬರುವಂತ ಈ ಒಂದು ಹಾವು ಇದೇ ಪ್ರಾಂತ್ಯದ ಆಳದಲ್ಲಿ ವಾಸವಿದೆ ಅಂತ ಜನ ನಂಬ್ತಾರೆ. ಅದಕ್ಕೆ ಮುಖ್ಯ ಕಾರಣ ಈ ಭಾಗದಲ್ಲಿ ಆಗಾಗ ಏಳುವಂತ ಭೀಕರ ಗಾತ್ರದ ಸಮುದ್ರ ತಳದ ಜ್ವಾಲಾಮುಖಿಗಳ ಕೆನ್ನಾಲಿಗೆಗಳು. ಇಲ್ಲಿ ನೀರಿನ ಮಧ್ಯ ಅಗ್ನಿಯ ಜ್ವಾಲೆಯ ಲಾವರಸ ಹರಡಿರುತ್ತೆ. ಲಿವಿಯೇಥನ್ ಹಾವಿನ ಬಾಯಿಂದನೂ ಕೂಡ ಇದೇ ಬಗೆಯ ಅಗ್ನಿಯ ಜ್ವಾಲೆ ಹೊರಸೂಸುತ್ತೆ. ಹೀಗಾಗಿ ಇಲ್ಲಿ ಹಾವು ಇದರ ತಳದಲ್ಲಿ ವಾಸ ಇರಬಹುದು ಅನ್ನೋದು ಜನರ ಲೆಕ್ಕಾಚಾರ. ಈ ಒಂದು ಹಾವೇನಾದ್ರೂ ಮೇಲಕ್ಕೆ ಬಂದ್ರೆ ಜಗತ್ತಿನ ಪ್ರಳಯ ಗ್ಯಾರಂಟಿ ಅನ್ನೋದು ಅವರಲ್ಲಿರುವಂತ ಬಲವಾದ ನಂಬಿಕೆ. ಇದೇ ಕಾರಣಕ್ಕೆ 2011ರ ಜಪಾನಿನ ಸುನಾಮಿ ಸಂಭವಿಸಿದ್ದು ಹಾಗೂ ಅದಕ್ಕೂ ಮೊದಲು ಸಾಕಷ್ಟು ಕಡೆ ನಡೆದಂತ ಸಾಗರಗಳ ಸುನಾಮಿಗಳು ಹಾಗೂ ಭೂಕಂಪನಗಳಿಗೆ ಈ ಒಂದು ಹಾವೇ ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಈ ಒಂದು ಹಾವು ನಮ್ಮೆಲ್ಲರ ಮನಸ್ಸಿನ ಕಾಮ, ಕ್ರೋಧ, ಆಕ್ರೋಶದ ಸಂಕೇತ. ಮನುಷ್ಯನ ಮನಸ್ಸಲ್ಲಿ ಇರುವಂತ ಕೆಟ್ಟತನ ಹಾಗೂ ಸ್ವಾರ್ಥದಿಂದಲೂ ಕೂಡ ಜಗತ್ತು ವಿನಾಶಕ್ಕೆ ಸರಿಯೋದು ವಾಸ್ತವನೇ ಅಲ್ವಾ? ಅದನ್ನೇ ನಮ್ಮ ಹಿರಿಯರು ಹಾಗೂ ಪೂರ್ವಜರು ಈ ಒಂದು ಹಾವಿನಲ್ಲಿ ಚಿತ್ರಿಸಿ ಇದನ್ನ ತಮ್ಮ ಕಲ್ಪನೆಯ ಮೂಲಕ ಅತಿರೇಕವಾಗಿ ಬಣ್ಣಿಸಿರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದು ಅವರ ನಂಬಿಕೆ. ವೀಕ್ಷಕರೇ, ಈ ಒಂದು ಜಗತ್ತಲ್ಲಿ ಇದುವರೆಗೂ ಸಾಕಷ್ಟು ಬಗೆಯ ನಾಗರಿಕತೆಗಳು ತಲೆ ಎತ್ತಿ ಹಾಗೂ ಮರೆಯಾಗಿವೆ. ಈವರೆಗೂ ಎಷ್ಟೋ ನಾಗರಿಕತೆಗಳ ವಿನಾಶ ಮನುಷ್ಯನ ಅತಿ ಬುದ್ಧಿ ಹಾಗೂ ಸ್ವಾರ್ಥ ಗುಣದಿಂದ ಸಂಭವಿಸಿರೋದು ಕೂಡ ಕಣ್ಮುಂದೆನೆ ಇರುವಂತ ಸತ್ಯ. ಇವತ್ತು ನಾವು 2025ರ ಹೊಸ್ತಿಲಲ್ಲಿ ಇದ್ದೀವಿ. ಇನ್ನೊಂದು 9 ತಿಂಗಳು ಕಳೆದ್ರೆ ಈ ವರ್ಷ ಕೂಡ ಮುಗಿದು 2026ಕ್ಕೆ ಕಾಲಿಡ್ತೀವಿ. ಈಗ ಈ ಒಂದು ಹಾವಿನ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಬಹುಶಃ ಮನುಷ್ಯನ ಪಾಪದ ಕೂಡ ತುಂಬಿ ತುಳುಕುವ ಹಂತಕ್ಕೆ ಬಂದಿರಬಹುದು. ಅನಾದಿ ಕಾಲದಿಂದನೂ ಕೂಡ ತಜ್ಞರನ್ನ ಹಾಗೂ ಚರಿತ್ರಕಾರನ ಈ ಒಂದು ಲಿವಿಯೇಥನ್ ಹಾವು
ನಿದ್ದೆಗೆಡಿಸ್ತಲೇ ಬಂದಿದೆ. ಇದು ಆಧುನಿಕ ಜನರಲ್ಲಿ ಉಂಟಾಗಿರುವಂತಹ ಮಾನಸಿಕ ಭಯದ ಚಿತ್ರಣ ಮಾತ್ರ. ಯಾವಾಗ ಏನ್ ಸಂಭವಿಸುತ್ತೋ, ಯಾವ ಅಪಾಯಕ್ಕೆ ಮಾನವ ಕುಲ ಹಾಗೂ ಈ ಭೂಮಿ ಸಿಲ್ಕೋತೋ ಎಂಬ ಮಾನವನ ಭಯನೇ ಈ ಲಿವಿಯೇಥನ್ ಹಾವು ಇವತ್ತಿಗೂ ನಮ್ಮ ಜನಮಾನಸದಲ್ಲಿ ಜೀವಂತವಾಗಿರೋದಕ್ಕೆ ಕಾರಣ ಆಗಿದೆ. ಆಧುನಿಕ ಮನುಷ್ಯ ಎಲ್ಲಾ ತರದ ಸ್ವಾರ್ಥ ಹಾಗೂ ಕೆಟ್ಟ ಕಾರ್ಯಗಳನ್ನ ಮಾಡೋದನ್ನ ಬಿಟ್ಟು ಸ್ವಲ್ಪನಾದ್ರೂ ಮನುಷ್ಯತ್ವದ ಕಡೆ ಗಮನ ಕೊಟ್ರೆ ಈ ಒಂದು ಭಯ ತನ್ನಿಂದ ತಾನೇ ದೂರ ಆಗೋದಿಕ್ಕೆ ಸಾಧ್ಯ. ನಮ್ಮ ಪುರಾಣಗಳಲ್ಲೂ ಕೂಡ ಆದಿಶೇಷ, ವಾಸುಕಿ ಎಂಬ ಮೊದಲಾದಂತ ಭೀಕರ ಗಾತ್ರಗಳ ಸರ್ಪಗಳ ಉಲ್ಲೇಖ ಬರುತ್ತೆ. ಜಗತ್ತಿನ ಎಲ್ಲ ನಂಬಿಕೆಗಳಲ್ಲೂ ಕೂಡ ಹಾವು ಅನ್ನೋದು ಮನುಷ್ಯನ ಮನಸ್ಸಲ್ಲಿರುವಂತ ಕಹಿ ಹಾಗೂ ವಿಷದ ಸಂಕೇತವಾಗಿಯೇ ಬಣ್ಣಿಸಲ್ಪಟ್ಟಿದೆ. ಇಲ್ಲಿ ಹಾವು ಹಾಗೂ ಅದರ ರೂಪ ಒಂದು ನೆಪ ಅಥವಾ ನಿಮಿತ್ತ ಮಾತ್ರ. ಹಾವಿನ ಸ್ವರೂಪದಲ್ಲಿ ನಮ್ಮೆಲ್ಲರಲ್ಲೂ ಕೂಡ ಇರುವಂತಹ ಕೆಟ್ಟ ಹಾಗೂ ಕ್ರೂರ ಆಲೋಚನೆಗಳು, ಮನುಷ್ಯೋತ್ತರಹಿತ ಭಾವನೆಗಳು ಹಾಗೂ ಸ್ವಾರ್ಥ ಮನೋಭಾವನೆಗಳು ನಮ್ಮೊಳಗೆ ಮೊದಲು ನಾಶ ಆದರೆ ಇಲ್ಲಿ ಪ್ರತಿಯೊಂದು ಕೂಡ ನಾಶ ಆದಂತೆ. ಆಗ ಕೆಟ್ಟದ್ದು ಅಳಿದು ಒಳ್ಳೆಯದು ಮಾತ್ರನೇ ಜಗತ್ತಿನ ಮೇಲೆ ಉಳಿಯೋದಕ್ಕೆ ಸಾಧ್ಯ. 2012ರಲ್ಲಿ ಜಗತ್ಪ್ರಳಯ ಉಂಟಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಲಿದೆ ಅಂತ ನಂಬಲಾಗಿತ್ತು. ಆದ್ರೆ 2012 ಮುಗಿದು 13 ವರ್ಷಗಳ ಮೇಲಾದ್ರೂ ಕೂಡ ಈ ರೀತಿ ಎಲ್ಲೂ ಕೂಡ ಸಂಭವಿಸಿಲ್ಲ. ಈಗ ಲಿವಿಯೇಥನ್ ಹಾವಿನ ಮೂಲಕ ನಡೆಯುವಂತ ವಿನಾಶದ ಬಗ್ಗೆ ಹೊಸದೊಂದು ಭಯ ತಲೆ ಎತ್ತಿದೆ. ಇದು ಕೂಡ 2012ರ ನಂಬಿಕೆ ಹಾಗೆ ಸುಳ್ಳಾಗಿ ಕರಗಿ ಹೋಗುತ್ತೋ ಅಥವಾ ಜಗತ್ತು ನಿಜಕ್ಕೂ ವಿನಾಶಕ್ಕೆ ಹತ್ರ ಆಗ್ತಾ ಇದೆಯೋ ಅನ್ನೋದನ್ನ ಕಾಲವೇ ಸೂಕ್ತ ಸಮಾಧಾನವನ್ನ ನೀಡಬೇಕಿದೆ. ವೀಕ್ಷಕರೇ, ಇದು ನಿಜನೋ ಸುಳ್ಳು ಗೊತ್ತಿಲ್ಲ, ಆದ್ರೆ ಅವರ ಕಲ್ಪನೆ ಇದೆಯಲ್ಲ ಅದು ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಈ ಜಗತ್ತಲ್ಲಿ ಕೆಟ್ಟವರೆಲ್ಲ ಅಳದು ಒಳ್ಳೆಯವರು ಮಾತ್ರ ಬದುಕಿದ್ರೆ ಈ ಜಗತ್ತು ಎಷ್ಟು ಸುಂದರವಾಗಿ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಲಿವಿಯೇಥನ್ ಹಾವಿನ ಸುತ್ತ ಇರುವಂತಹ ಸಾಕಷ್ಟು ರೋಚಕ ವಿವರಗಳನ್ನ ನೀವು ತಿಳಿದುಕೊಂಡ್ರೆ ಅಂತ ಭಾವಿಸ್ತಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.